ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ಕೊಡ್ತಿದ್ದೇನೆಂದರೆ, ನಿಮ್ಮ ಮನೆಯ ಮಕ್ಕಳ ಒಂದು ಏನು ಪಾಠ ಬುಕ್ ಇರುತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ನೀವೊಂದು ಯೂಟ್ಯೂಬ್ ಚಾನಲಲ್ಲಿ ಗ್ರೋ ಆಗ್ಬೋದು. ಅಂದರೆ ಅದರ ರಿಲೇಟೆಡ್ ಆಗಿ ಒಂದು ನೀವು ಯೂಟ್ಯೂಬ್ ಚಾನಲನ್ನು ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುವಂತಹ ವೀಡಿಯೋಸನ್ನು ಮಾಡಿ ಅದರಿಂದ ಅರ್ನಿಂಗೂ ಮಾಡ್ಬೋದು. ಒಂದು ನಿಮ್ಮ ಸಬ್ಸ್ಕ್ರೈಬರ್ ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ಅರ್ನಿಂಗ್ಸು ಮಾಡ್ಬೋದು. ಯಾಕಂದರೆ ಇದು ಹೈಯೆಸ್ಟ್ ಈಗ ತುಂಬ ಜನ ಮಾಡ್ತಿದ್ದಾರೆ. ನೀವು ಮಾಡಿದರೆ ನೀವು ಇದರಲ್ಲಿ ಒಳ್ಳೇದಾಗ್ತೀರಾ ಅಂತ ನನ್ನದೊಂದು ಅಭಿಪ್ರಾಯ. ಸೊ ಅದಕ್ಕೋಸ್ಕರ ನಿಮಗೆ ಇದೊಂದು ವರ್ಕ್ ಫ್ರಮ್ ಹೋಮ್ ಥರ, ಅಂದರೆ ಮನೆಯಲ್ಲೇ ಕೂತ್ಕೊಂಡು ನೀವು ಅರ್ನಿಂಗ್ಸ್ ಹೇಗೆ ಮಾಡೋದು. ಬಟ್ ಕಷ್ಟಪಡಬೇಕು, ಅಮೌಂಟ್ ಏನು ಇನ್ವೆಸ್ಟ್ ಮಾಡಲಿಕ್ಕಿಲ್ಲ, ಆದರೆ ಕಷ್ಟ ಅಂತೂ ಪಡಬೇಕು. ಓಕೆ, ಬನ್ನಿ ಈಗ ಸ್ಟಾರ್ಟಿಂಗ್ ನಿಮಗೆ ಒಂದು ಆ್ಯಪ್ ಬಗ್ಗೆ ಹೇಳ್ತೇನೆ. ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕು, ಆಯಿತಾ. ಸೊ ಇಲ್ಲಿ ಕಾಣ್ತಿರುವ ಚಾಟ್ ಜಿ ಪಿ ಟಿ ಅಂತ ಒಂದು ಆ್ಯಪ್ ಇದೆ. ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ಓಪನ್ ಮಾಡಬೇಕು. ನಿಮ್ಮ ಇಮೇಲ್ ಐ ಡಿ ಎಲ್ಲ ಕೊಟ್ಟು ಓಪನ್ ಮಾಡಬೇಕು, ಆಯಿತಾ. ಚಾಟ್ ಜಿ ಪಿ ಟಿ ಅಂದರೆ ಹೇಗೆ ಬರುತ್ತೆ ನಿಮಗೆ ನಾನು ತೋರಿಸ್ತೇನೆ. ಚಾಟ್ ಜಿ ಪಿ ಟಿ ಅಂದರೆ ಆ್ಯಪ್ ನೋಡಿ, ಇಲ್ಲಿ ಕಾಣ್ತಿದೆಯಾ. ಸೊ ಈ ಆ್ಯಪ್ ಓಕೆ, ಚಾಟ್ ಜಿ ಪಿ ಟಿ. ಇದನ್ನು ನೀವು ಓಪನ್ ಮಾಡಬೇಕು. ಓಪನ್ ಮಾಡಿ ಏನು ಮಾಡಬೇಕು, ನಿಮ್ಮ ಮನೆಯ ಮಕ್ಕಳ ಎಷ್ಟನೇ ಕ್ಲಾಸ್ ಇದ್ದಾಗಿರ್ಬೋದು, ನೀವು ಸ್ಟೋರಿ ಟೆಲ್ಲಿಂಗ್ ಎಲ್ಲ ಇರುತ್ತೆ ನೋಡಿ, ನಿಮ್ಮದು ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ. ನೀವು ಇದರಲ್ಲಿ ಟೈಪ್ ಮಾಡಬೇಕು ಅಂತಲೂ ಇಲ್ಲ. ನಿಮ್ಮದೊಂದು ಬುಕ್ ಇತ್ತು ಅಂದರೆ ಅದರಲ್ಲಿ ನೀವೇನು ಮಾಡಬೇಕು, ಆ ಬುಕ್ಕನ್ನು ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಮೈಕ್ ಇದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕೆಳಗಡೆ ಆಸ್ಕ್ ಚಾಟ್ ಜಿ ಪಿ ಟಿ, ಇಲ್ಲಿ ಕೆಳಗಡೆ ಮೈಕ್ ಆಪ್ಷನ್ ಇದೆ. ಇದನ್ನು ನೀವು ಹೀಗೆ ಪ್ರೆಸ್ ಮಾಡಿ ನಿಮ್ಮ ಸ್ಟೋರಿಯನ್ನು ಸ್ಲೋ ಆಗಿ ಹೇಳಿದರೆ ಅದೇ ಕನ್ನಡದಲ್ಲಿ ಟೈಪ್ ಮಾಡಿ ಕೊಡುತ್ತೆ. ಎಂಡಿಗೆ ಹೇಳಬೇಕು ಕನ್ನಡದಲ್ಲಿ ಬರೆದು ಕೊಡು ಅಂತ, ಆಯಿತಾ. ಈಗ ನಾನೊಂದು ಸ್ಟಾರ್ಟಿಂಗ್ ನಿಮಗೆ ಒಂದು ಸ್ಮಾಲ್ ಆಗಿ ಹೇಳ್ತೇನೆ, ಒಂದು ಸ್ಟೋರಿ. ನನ್ನದೇ ಒಂದು ಸ್ಟೋರಿ, ಅದು ಪಾಠ ಸ್ಟೋರಿ ಅಲ್ಲ, ಜಸ್ಟ್ ಒಂದು ಸ್ಟೋರಿ ನೋಡಿ ಅದು ಹೇಗೆ ಬರುತ್ತೆ ಅಂತ. ಓಕೆ, ಫಸ್ಟ್ ಈ ಮೈಕನ್ನು ಪ್ರೆಸ್ ಮಾಡಬೇಕು. ಒಂದು ಊರಿನಲ್ಲಿ ಒಂದು ನಾಯಿ ಇತ್ತು. ಅದಕ್ಕೆ ತುಂಬ ಹಸಿವಾಗಿತ್ತು. ಅದು ತನ್ನ ಆಹಾರವನ್ನು ಹುಡುಕುತ್ತಾ ಜನಗಳು ಇರುವ ಜಾಗಕ್ಕೆ ಹೋಯಿತು. ಅಲ್ಲಿ ಒಂದು ಮನೆಯಿಂದ ಒಂದು ರೊಟ್ಟಿಯನ್ನು ಕದಿಯುತ್ತಾ ಹೊರಗಡೆ ಓಡಿ ಬಂದಿತು. ಅದನ್ನು ನೋಡಿದ ಆ ಮನೆಯ ಮಾಲೀಕ ನಾಯಿಯನ್ನು ಅಟ್ಟಿಸಿಕೊಂಡು ಬಂದನು. ಇದನ್ನು ಪ್ರಾಂಪ್ಟ್ ಥರ ನನಗೊಂದು ಬರೆದು ಕೊಡು ಕನ್ನಡದಲ್ಲಿ. ನೋಡಿ, ಇದೀಗ ಟರ್ನ್ ಆಗ್ತಿದೆ ನೋಡಿ. ನಾನು ಆಗ ಹೇಳಿರೋದು ಸ್ಟೋರಿ, ಅದು ನಾವು ಬರೆದಿರೋದು, ನಾವು ಹೇಳಿರೋದು ಸ್ವಲ್ಪ ಮಿಸ್ಟೇಕ್ ಇತ್ತು ಅಂದರೆ ಅದೇ ಕನ್ನಡದಲ್ಲಿ ಕ್ಲಿಯರಾಗಿ ಬರೆದು ಕೊಡುತ್ತೆ ನೋಡಿ. ಒಂದು ಹಸಿದ ನಾಯಿ ಊರಿನಲ್ಲಿ ಆಹಾರ ಹುಡುಕುತ್ತಾ ಜನರಿರುವ ಪ್ರದೇಶಕ್ಕೆ ಬರುತ್ತದೆ. ಅಲ್ಲಿ ಒಂದು ಮನೆಯೊಳಗೆ ಹೋಗಿ ರೊಟ್ಟಿಯನ್ನು ಕದಿದು ಬಾಯಲ್ಲಿ ಹಿಡಿದು ಓಡುತ್ತದೆ. ನೋಡಿ, ನಾನು ಹೇಳುವಾಗ ಸ್ವಲ್ಪ ಮಿಸ್ಟೇಕ್ ಆಯಿತು, ಆದರೂ ಅದು ಕರೆಕ್ಟಾಗಿ ಬರೆದು ಕೊಟ್ಟಿದ್ದು ನೋಡಿ. ಅದನ್ನು ಗಮನಿಸಿದ ಮನೆಯ ಮಾಲೀಕ ಕೋಪದಿಂದ ನಾಯಿಯನ್ನು ಅಟ್ಟಿಸಿಕೊಂಡು ಓಡುತ್ತಾನೆ. ನೋಡಿ, ಇದಕ್ಕೆ ಯಾವ ರೀತಿದ್ದು ಅದು ಫೋಟೋ ಕೊಡುತ್ತೆ ಅಂತ. ಗ್ರಾಮೀಣ ಹಿನ್ನೆಲೆ, ನೈಸರ್ಗಿಕ ವಾತಾವರಣ, ಜೀವಂತ ದೃಶ್ಯ, ಸಿನಿಮ್ಯಾಟಿಕ್ ಸ್ಟೈಲ್, ಕನ್ನಡ ಗ್ರಾಮೀಣ ಜೀವನ ಶೈಲಿ. ಇಷ್ಟ ಆಯ್ತಲ್ಲ. ಈಗ ನಾವೇನು ಮಾಡಬೇಕು, ಒಂದೊಂದು ಪ್ಯಾರಾಗ್ರಾಫನ್ನು ಓದಿಕೊಂಡು ಅದಕ್ಕೆ ಸೂಟ್ ಆಗುವಂತಹ ಇಮೇಜಸನ್ನು ನಾವು ಕ್ರಿಯೇಟ್ ಮಾಡಬೇಕು. ಓಕೆ, ಈಗ ನಾನು ಹೇಳ್ತೇನೆ, ನೀನು ಕೊಟ್ಟಿರುವ ಆ ಒಂದು ಸ್ಟೋರಿಗೆ ಪರ್ಫೆಕ್ಟ್ ಆಗುವಂತಹ ಒಂದು ಇಮೇಜನ್ನು ಕೊಡು, ಅದನ್ನು ನನಗೆ ಯೂಟ್ಯೂಬಿಗೆ ವಿಡಿಯೋ ಮಾಡಲಿಕ್ಕೆ ಉಂಟು ಅಂತ ಹೇಳ್ತೇನೆ. ಆಗ ನಮಗೆ ಯೂಟ್ಯೂಬಿದು ಎಷ್ಟು ಸೈಜಲ್ಲಿ ಒಂದು ಫೋಟೋ ಬೇಕು ಅದು ಚಾಟ್ ಜಿ ಪಿ ಟಿ ಕೊಡುತ್ತೆ. ಓಕೆ, ಈಗ ನಾನು ಕೇಳ್ತೇನೆ, ನೀನೀಗ ಕೊಟ್ಟಿರುವ ಆ ಸ್ಟೋರಿಗೆ ತಕ್ಕಂತೆ ಒಂದು 2 ರಿಂದ 3 ಫೋಟೋ, ಬೇರೆ ಬೇರೆ ಫೋಟೋವನ್ನು ಕೊಡು. ಯೂಟ್ಯೂಬ್ ವಿಡಿಯೋ, ಲಾಂಗ್ ವಿಡಿಯೋಗೆ ಯೂಸ್ ಆಗುವ ತರಹದ್ದು ಫೋಟೋ ಕೊಡು. ನೋಡಿ, ಈಗ ನಾನೀಗ ಹೇಳಿದ್ನಲ್ಲ, ಅದೀಗ ನಮಗೆ ಫೋಟೋವನ್ನು ಜನ್ರೇಟ್ ಮಾಡಿ ಕೊಡುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ನೀವು ಸಬ್ಸ್ಕ್ರಿಪ್ಷನ್ ಬೇಕಾದರೂ ತಗೊಳ್ಬೋದು. ನಿಮ್ಮ ಹತ್ರ ಹಣ ಕಷ್ಟ ಆಗುತ್ತೆ ಅಂದರೆ ನೀವು ಡೈರೆಕ್ಟ್ ಫ್ರೀಯಾಗಿ ಬೇಕಾದ್ರೂ ಮಾಡ್ಬೋದು, ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಮಗೆ ಯಾವ ರೀತಿಯೆಲ್ಲ ಫೋಟೋ ಬೇಕೋ ಆ ರೀತಿ ಫೋಟೋ ಅದು ಜನ್ರೇಟ್ ಮಾಡಿ ಕೊಡುತ್ತೆ. ಮತ್ತು ಅದನ್ನು ನೀವು ಎಲ್ಲಿಗೆ ತೊಗೊಂಡೋಗಿ ಎಡಿಟ್ ಮಾಡಬೇಕು ಹೇಳ್ತಾರೆ. ನೀವು ಮಕ್ಕಳ ಶಾಲೆಯ ಇದು ಬೇಕು ಅಂತ ಇಲ್ಲ, ಏನಂದರೆ ಮಕ್ಕಳ ಶಾಲೆಯದ್ದೇ ಬುಕ್ ಬೇಕು ಅಂತ ಇಲ್ಲ. ನಿಮಗೆ ಏನಾದರೂ ಕನ್ನಡ ಸ್ಟೋರಿ ಮಾಡುವ ಹವ್ಯಾಸ ಇತ್ತು ಅಂದರೆ, ಅಥವಾ ನಿಮಗೆ ಕನ್ನಡ ಸ್ಟೋರಿ ಮಾಡಲಿಕ್ಕೆ ಇಷ್ಟ ಇತ್ತು ಅಂದರೆ ನೀವು ಮಾಡ್ಬೋದು, ಆರಾಮ್ಸೆ ಮಾಡಿ. ಈ ರೀತಿ
ಅದು ಮೈಕ್ ಬಟನನ್ನು ಪ್ರೆಸ್ ಮಾಡಿ ಹೇಳಬೇಕು ಆಯಿತಾ. ಇಲ್ಲಿ ನೋಡಿ ಇದು ಒಟ್ಟಿಗೆ ಕೊಟ್ಟಿದೆ, ಬಟ್ ನಾನು ಸಪ್ರೇಟ್ ಕೇಳ್ತೇನೆ ಫೋಟೋ ಅದ್ರ ಹತ್ರ. ನೋಡಿ ಇದು ಹೀಗೆ ಕೊಟ್ಟಿದೆ ಫೋಟೋ, ಹೀಗೆ ಬಂತು ಅಂದರೆ ನೀವೇನು ಮಾಡ್ಬೋದು, ನೀವು ರಿಟರ್ನ್ ಅದಕ್ಕೆ ಹೇಳ್ಬೋದು. ಈಗ ಇದು ನೀನು ಕೊಟ್ಟಿರುವ ಫೋಟೋ ಜಾಯಿಂಟ್ ಆಗಿ ಬಂದಿದೆ, ನನಗೆ ಒಂದು ಫೋಟೋ ಆದಮೇಲೆ ಇನ್ನೊಂದು ಫೋಟೋವನ್ನು ಕೊಡು, ಈ ರೀತಿ ಜಾಯಿಂಟ್ ಫೋಟೋ ಬೇಡ. ನೋಡಿ ನಮಗೇನು ಬೇಕು ಅದನ್ನು ನಾವು ಅದಕ್ಕೆ ನಮಗೆ ಟೆಕ್ಸ್ಟ್ ಮಾಡಲಿಕ್ಕೆ ತುಂಬ ಉದಾಸೀನ, ತುಂಬ ಟೈಮ್ ಹೋಗುತ್ತೆ ಅಥವಾ ನಮಗೆ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾವು ಆ ಮೈಕ್ ಬಟನನ್ನು ಒತ್ತಿ ಹೇಳಿದರೆ ಆಯಿತು, ಈ ರೀತಿ ಕೊಡು ಅಂದರೆ ಅದು ಕೊಡುತ್ತೆ ಆಯಿತಾ. ಸೊ ನಿಮಗೆ ಏನಾದರೂ ಸ್ಟೋರಿ ಮಾಡಲಿಕ್ಕೆ ಗೊತ್ತಿದೆಯಾ, ನಿಮ್ಗೆ ಏನಾದರೂ ಮಾಡಲಿಕ್ಕೆ ಗೊತ್ತಿದೆಯಾ, ನಿಮ್ಮ ವಾಯ್ಸ್ ಕೊಟ್ಟರೆ ಅದು ಕರೆಕ್ಟಾಗಿ ಮಾಡಿ ಕೊಡುತ್ತೆ ಆಯಿತಾ. ಇದನ್ನು ನೀವು ಹೇಗೆ ಸೆಟ್ ಮಾಡಬೇಕು ಅಂತ ಕೂಡ ಹೇಳ್ತೇನೆ. ಇದರದ್ದು ಆ್ಯಪಿದ್ದು ನೇಮು ChatGPT. ಓಕೆ ನೋಡಿ ಇದೊಂದು ಫಸ್ಟ್ ಫೋಟೋ ಬಂತು, ನಮಗೆ ಇದರದ್ದು ಬೇರೆ ಫೋಟೋ ಕೂಡ ಬೇಕು. ಆಗ ನಾವೇನು ಮಾಡಬೇಕು, ರಿಟರ್ನ್ ನಾವು ವಾಯ್ಸ್ ಬಟನ್ ಒತ್ತಬೇಕು, ನೆಕ್ಸ್ಟ್ ಫೋಟೋ ಕೊಡು. ನೋಡಿ ಅದೀಗ ನೆಕ್ಸ್ಟ್ ಫೋಟೋ ಕೂಡ ಕೊಡುತ್ತೆ ಆಯಿತಾ. ಅದಕ್ಕಿಂತ ಮುಂಚೆ ನಾವು ಈ ಇಮೇಜನ್ನು ಹೀಗೆ ಓಪನ್ ಮಾಡಿ, ಇಲ್ಲಿ ಮೇಲ್ಗಡೆ ಬಟನ್ ಇದೆ ನೋಡಿ ಡೌನ್ಲೋಡು, ಇಲ್ಲಿ ಡೌನ್ಲೋಡ್ ಮಾಡಿದರೆ ಆಯಿತು. ಓಕೆ ಈ ರೀತಿ ಡೌನ್ಲೋಡ್ ಮಾಡಿಕೊಳ್ಬೇಕು. ಡೌನ್ಲೋಡ್ ಆಯಿತು, ನಮ್ಮ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಯಿತು. ಈಗ ನೆಕ್ಸ್ಟ್ ಫೋಟೋ ಕೊಡುತ್ತೆ ಅದು. ನೋಡಿ ಈಗ ನೆಕ್ಸ್ಟ್ ಫೋಟೋ ಕೊಡುತ್ತೆ. ನಮಗೆ ಟೋಟಲು 3 ಫೋಟೋ ಬೇಕು. 3 ಫೋಟೋವನ್ನು ಆದಮೇಲೆ ನಾವೇನು ಮಾಡುವ, ನಾವು ಒಂದು ಆ್ಯಪಿಗೆ ಹೋಗಿ ಅಲ್ಲಿ ಎಡಿಟ್ ಮಾಡಿ ನಮ್ಮ ವಾಯ್ಸ್ ಓವರ್ ಕೊಡುವ ಆಯಿತಾ. ವಾಯ್ಸ್ ಓವರ್ ಕೊಡಬೇಕು, ನಿಮ್ಮದೇ ಮಾತಿನ ಶೈಲಿಯಲ್ಲಿ ವಿಡಿಯೋ ಮಾಡಿದರೆ ನೀವು ಖಂಡಿತ ಮೊನೆಟೈಸೇಷನ್ ಆಗುತ್ತೆ ಯೂಟ್ಯೂಬಲ್ಲಿ. ನೀವು ಎಲ್ಲ ಈ AI ಮಾಡಿದರೆ ಆಗಲ್ಲ, ಇದು AI ಆ್ಯಪ್ ಆಯಿತಾ. ಎಲ್ಲ ಇದರಲ್ಲಿ ಮಾಡಲಿಕ್ಕಾಗಲ್ಲ, ಸ್ಟೋರಿ ನಾವು ಹೇಳಬೇಕು ಅದಕ್ಕೆ, ಅದು ಫೋಟೋ ಖಾಲಿ ಜನ್ರೇಟ್ ಮಾಡಿ ಕೊಡುತ್ತೆ. ಅದನ್ನು ನಾವು ಇನ್ನೊಂದು ಆ್ಯಪಿಗೆ ಹೋಗಿ ಅಲ್ಲಿಂದ ನಾವು ಏನು ಮಾಡೋದು, ಅಲ್ಲಿಂದ ನಾವು ಸೆಟ್ ಮಾಡುವ. ಓಕೆ ಈಗ ನಾನು ಡೌನ್ಲೋಡಿಗೆ ಕೊಡ್ತೇನೆ ರಿಟರ್ನ್ ಆಯಿತಾ. ಇದೊಂದು ಡೌನ್ಲೋಡ್ ಆಯಿತು. ಈಗ ಸೆಕೆಂಡ್ ಫೋಟೋ ಕೂಡ ಡೌನ್ಲೋಡ್ ಆಯಿತು. ಈಗ ನನಗೆ ನೆಕ್ಸ್ಟ್ ಫೋಟೋ ಬೇಕು. ಸೊ ನಾನು ಈಗ ಟೆಕ್ಸ್ಟ್ ಮಾಡಿ ಬೇಕಾದ್ರೂ ಬರೀಬೋದು, ನೆಕ್ಸ್ಟ್ ಫೋಟೋ ಕೊಡು. ಕನ್ನಡದಲ್ಲೇ ಟೈಪ್ ಮಾಡಿ, ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು ಅಂತಿಲ್ಲ. ನೆಕ್ಸ್ಟ್ ಫೋಟೋ ಕೊಡು. ನೋಡಿದ್ದು ಅದೀಗ ನೆಕ್ಸ್ಟ್ ಫೋಟೋ ಕೂಡ ಜನ್ರೇಟ್ ಮಾಡಿ ಕೊಡುತ್ತೆ. ಅದನ್ನು ನಾವು ತಗೊಂಡೋಗಿ ಒಂದು ಆ್ಯಪ್ ಮೂಲಕ ಅದನ್ನು ಸೆಟ್ ಮಾಡಬೇಕು ನಾವೀಗ. ಸೊ ಈಗ ಇದು ಆಗ್ತಾಯಿದೆ. ನೀವು ಇದನ್ನು ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ತುಂಬ ಜನ ಮಾಡಿರ್ತೀರ, ಬಟ್ ಯಾರೂ ನೋಡಿರಲ್ಲ. ನೀವು ಒಂದು ಮರದ್ದು, ಒಂದು ಹಣ್ಣಿದು, ಒಂದು ತರಕಾರಿದು ಎಲ್ಲ ವೀಡಿಯೋ ಮಾಡಿರ್ತೀರ, ಯಾರೂ ನೋಡಿರಲ್ಲ. ಸೊ ಆಗ ಏನು ಮಾಡಬೇಕು, ನೀವು ಈ ರೀತಿ ಮಕ್ಕಳಿಗೆ ಯೂಸ್ ಆಗುವಂತಹ, ಈಗ ಹೈಯೆಸ್ಟ್ ಗೊತ್ತಿರುತ್ತೆ ಎಲ್ರಿಗೂ, ಮಕ್ಕಳ ಕೈಯಲ್ಲಿ ಮೊಬೈಲ್ ಇರುತ್ತೆ, ಎಲ್ಲರೂ ನೋಡ್ತಾರೆ, ಸ್ಟೋರಿ ಟೆಲ್ಲಿಂಗ್ ವೀಡಿಯೋಸ್ ನೋಡ್ತಾರೆ, ಮನೆಯವರೇ ಕೊಡ್ತಾರೆ ಸ್ಟೋರಿ ಟೆಲ್ಲಿಂಗ್ ವೀಡಿಯೋಸ್ ಎಲ್ಲ ನೋಡಲಿಕ್ಕೆ ಯೂಟ್ಯೂಬ್. ಸೊ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಒಳ್ಳೆ ಕಂಟೆಂಟ್, ಒಳ್ಳೆ ಸ್ಟೋರೀಸ್, ಒಳ್ಳೆ ಮೋರಲ್ ಸ್ಟೋರೀಸ್ ಇರಬೇಕು ಅದರಲ್ಲಿ ಆಯಿತಾ. ಒಂದು ವೀಡಿಯೋ ಮಾಡೋದಂದರೆ ಒಟ್ರಾಶಿ ವೀಡಿಯೋ ಮಾಡೋದಲ್ಲ, ಅದರಲ್ಲಿ ಒಂದು ನೀತಿ ಕಥೆ ಇರಬೇಕು ಎಂಡಿಗೆ. ಅಂದರೆ ಒಬ್ಬರು ಮಗುವಿಗೆ ಯೂಸ್ ಆಗಬೇಕು, ಅಂದರೆ ಅವರಿಗೆ ಸ್ವಲ್ಪ ಗೊತ್ತಾಗಬೇಕು, ಆ ರೀತಿದು ಇರಬೇಕು ಆಯಿತಾ. ಸೊ ಇದೀಗ 3 ಫೋಟೋ ಕೂಡ ನಮಗೆ ಜನ್ರೇಟ್ ಆಯಿತು. ಇದು ನೋಡಿ ಸ್ವಲ್ಪ ರಿಯಲ್ ಆಗಿದೆ ಫೋಟೋ ಎಲ್ಲ. ಸೊ ಈಗ ಇದನ್ನು ನಾವೇನು ಮಾಡಬೇಕಂದ್ರೆ, ಇಲ್ಲಿಂದ ನಾವು ಎಕ್ಸಿಟ್ ಆಗುವ ChatGPTಯಿಂದ. ನೀವು ಇಲ್ಲಿ ನಾನು ನೋಡಿ ಇಲ್ಲೆಲ್ಲ ಬರೆದಿದ್ದೇನಲ್ಲ ನಾನು ಸ್ಟೋರೀಸ್, ಅದನ್ನು ನೀವು ಇನ್ನೂ ಜಾಸ್ತಿ ಸ್ಟೋರೀಸ್ ಬರಿಬೋದು. ನಾನು ಜಸ್ಟ್ ನಿಮಗೆ ಈಗ ತೋರಿಸ್ಕೊಡೋದು ಅಷ್ಟೇ ಆಯಿತಾ. ಸೊ ಬನ್ನಿ ನಾವು ಎಕ್ಸಿಟ್ ಆಗುವ ಇಲ್ಲಿಂದ. ಸೊ ಡೈರೆಕ್ಟ್ ಎಕ್ಸಿಟ್ ಆದೆ. ಇಲ್ಲಿ ನಾನು ಇನ್ಶಾರ್ಟ್ ಆ್ಯಪ್ ಇದೆ ನೋಡಿ, ಇಲ್ಲಿ ಕಾಣ್ತಿದೆ ಇನ್ಶಾರ್ಟ್. ಓಕೆ ಇನ್ಶಾರ್ಟ್ ಆ್ಯಪ್, ಈ ರೀತಿ ಇನ್ಶಾರ್ಟ್ ಆ್ಯಪ್ ಬರುತ್ತೆ. ಇಲ್ಲಿ ನೀವು ಪ್ಲೇಸ್ಟೋರಿಗೆ ಹೋಗಿ ಓಪನ್ ಮಾಡಿ ಇನ್ಶಾರ್ಟ್ ಆ್ಯಪ್, ಮತ್ತು ನಿಮ್ಮ ಗೂಗಲ್ ID ಎಲ್ಲ ಕೊಟ್ಟು ಮಾಡ್ಬೋದು. ಈಗ ನಾವು ವಿಡಿಯೋ ಕ್ರಿಯೇಟ್ ಮಾಡುವ. ನಾವೀಗ ಒಂದು ಫೋಟೋ ಜನ್ರೇಟ್ ಮಾಡಿರ್ತೇವಲ್ಲ, ಸೊ ಅದನ್ನು ನಾವೀಗ ವಿಡಿಯೋ ಕ್ರಿಯೇಟ್ ಮಾಡಬೇಕು. ವಿಡಿಯೋ ಕ್ರಿಯೇಟ್ ಮಾಡಲಿಕ್ಕೆ ನಾವು ಫಸ್ಟಿಗೆ ಫೋಟೋಗೆ ಹೋಗುವ. ಇಲ್ಲಿ ನಾವು ಫಸ್ಟಿಗೆ ಏನು ಮಾಡಿದ್ದೇವೆ, ಇಲ್ಲಿ ನೋಡಿ ಆ್ಯಡ್ ಇಲ್ಲಿದೆಯಲ್ಲ, ಇದನ್ನು ನಾವು, ಸೊ ನಾನೀಗ ಇದನ್ನು ಸ್ವಲ್ಪ ಉದ್ದ ಮಾಡ್ತೇನೆ, ಯಾಕಂದರೆ ನಂದು ಸ್ಟೋರಿ ಸ್ವಲ್ಪ ಉದ್ದ ಇರುವ ಕಾರಣ ಸ್ವಲ್ಪ ನಾನು ನಿಮಗೆ ತೋರಿಸ್ತಿರೋದು. ಹೀಗೆ ನೀವು ಸೆಲೆಕ್ಟ್ ಮಾಡಬೇಕು ಆಯಿತಾ. ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ವಲ್ಪ ಉದ್ದ ಮಾಡುವ ಫೋಟೋಸ್, ಹೀಗೆ ಕೈಯಲ್ಲಿ ಹಿಡಿದು ಉದ್ದ ಮಾಡ್ಬೋದು ಆಯಿತಾ. ನಾನೊಂದು 1 ಮಿನಿಟ್ ಇದ್ದಿರೋದು ಇದು ವೀಡಿಯೋಸು, ನಾನು ಹೇಳ್ತೇನೆ ಹೇಗೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಆಡಿಯೋ ಫಸ್ಟ್ ಇಲ್ಲಿ ಮೇಲೆ ಆಪ್ಷನ್ ನೋಡಿ, ಇಲ್ಲಿ ಫಸ್ಟ್ ಕ್ಯಾನ್ವಾಸ್ ಇದೆ, ಆಡಿಯೋ ಇದೆ, ಸ್ಟಿಕ್ಕರ್ ಇದೆ ನೋಡಿ, ಇಲ್ಲಿ ಕ್ಯಾನ್ವಾಸ್ ಇದೆ, ಆಡಿಯೋ ಇದೆ, ಸ್ಟಿಕ್ಕರ್ ಇದೆ. ಓಕೆ ಸ್ಟಿಕ್ಕರ್ ಇದೆ, ಮತ್ತು ಟೆಕ್ಸ್ಟ್ ಇದೆ, ಎಫೆಕ್ಟ್ ಇದೆ, ಫಿಲ್ಟರ್ ಇದೆ, ಇದಿದೆ, ಡ್ಯೂರೇಷನ್ ಇದೆ, ಸ್ಪ್ಲಿಟ್ ಇದೆ. ಅದೆಲ್ಲ ಯಾವುದು ಬೇಡ ನಮಗೀಗ.
ನಾವೀಗೇನು ಮಾಡುವ, ನಾವೀಗ ಇಲ್ಲಿದೆ ನೋಡಿ ಆಡಿಯೋ, ಇಲ್ಲಿ ಆಡಿಯೋ ಇದೆ ನೋಡಿ, ಆಡಿಯೋಗೆ ನಾವು ಹೋಗಬೇಕೀಗ. ಆಯಿತಾ, ಅದನ್ನು ಪ್ರೆಸ್ ಮಾಡಿ, ಆಡಿಯೋನ ಪ್ರೆಸ್ ಮಾಡಿ. ಇಲ್ಲಿ ಆಡಿಯೋ, ಇಲ್ಲಿ ರೆಕಾರ್ಡ್ ಅಂತ ಇದೆ ನೋಡಿ, ಇಲ್ಲಿ ನೋಡಿ ಕಾಣ್ತಿದೆಯಾ ರೆಕಾರ್ಡ್ ಅಂತ, ಇಲ್ಲಿಗೆ ಹೋಗ್ಬೇಕು ನಾವು. ಓಕೆ, ಈಗ ನಾವು ರೆಕಾರ್ಡ್ ಮಾಡುವ. ಇಲ್ಲಿ ರೆಡ್ ಬಟನ್ ಪ್ರೆಸ್ ಮಾಡಿ. 3, 2, 1 ಆದಮೇಲೆ ಹೇಳಿ. ಒಂದೂರಿನಲ್ಲಿ ನಾಯಿ ಇತ್ತು, ಅದಕ್ಕೆ ತುಂಬ ಹಸಿವಾಗಿತ್ತು. ಆಗ ಅದು ಊರಿನೊಳಗೆ ಬಂದು ಒಬ್ಬರ ಮನೆಯಿಂದ ರೊಟ್ಟಿಯನ್ನು ಕದಿಯುತ್ತಾ ಹೊರಗಡೆ ಓಡಿ ಬಂತು. ಆಗ ಆ ಮನೆ ಮಾಲೀಕನು ರೊಟ್ಟಿ ಕದಿಯುವ ಆ ನಾಯಿಯನ್ನು ನೋಡಿ ತುಂಬ ಕೋಪಗೊಂಡ. ನಮ್ಮ ಮನೆಯಲ್ಲಿರುವ ಊಟವನ್ನು ಕದಿಯುವಷ್ಟು ಸೊಕ್ಕೆ ನಿನಗೆಂತ ಹೇಳಿ ಒಂದು ಹತ್ತಿರ ಅವನ ಕೈಗೆ ಸಿಗುವಂತಹ ಒಂದು ದೊಡ್ಡದಾದ ಬೆತ್ತವನ್ನು ಹಿಡಿದುಕೊಂಡು ರೋಡಿನಲ್ಲಿ ಅದನ್ನು ಅಟ್ಟಿಸಿಕೊಂಡು ಬಂದ. ಪಾಪ ನಾಯಿ ತುಂಬ ಹಸಿದ ಕಾರಣ ತನ್ನ ಬಾಯಿಯಲ್ಲಿದ್ದ ರೊಟ್ಟಿಯನ್ನು ಹಾಗೆಯೇ ಹಿಡಿದುಕೊಂಡು ಎಲ್ಲರ ಮನೆ ಮುಂದೆಯೇ ಓಡಿಕೊಂಡು ಹೋಯಿತು. ಆ ನಾಯಿಯನ್ನು ಬೆನ್ನಟ್ಟಿಕೊಂಡು ಬಂದ ಆ ಮನೆ ಮಾಲೀಕ ತುಂಬ ಹೊತ್ತು ಓಡಿ ಹೋದ ಅದರ ಹಿಂದೆ, ಆದರೆ ಆ ನಾಯಿ ಅವನಿಗೆ ಸಿಗಲಿಲ್ಲ. ಸೊ ಈ ರೀತಿ ನಿಮ್ಮ ಒಂದು ವಾಯ್ಸನ್ನು ಕೊಡ್ಬೋದು. ಓಕೆ, ಈ ರೀತಿ ವಾಯ್ಸ್ ಬರುತ್ತೆ ನೋಡಿ. ಓಕೆ, ಇದನ್ನು ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಇದಕ್ಕೆ ರೈಟ್ ಮಾರ್ಕ್ ಕೊಟ್ಟರೆ ನಿಮ್ಮದು ರೈಟ್ ಆಗುತ್ತೆ. ಬನ್ನಿ ಈಗ ನಾವು ಚೆಕ್ ಮಾಡುವ. ನನ್ನ ಆಡಿಯೋ ಈಗ ಕೇಳುತ್ತಾ ಗೊತ್ತಿಲ್ಲ, ಇದು ಸ್ಕ್ರೀನ್ ರೆಕಾರ್ಡ್ ಅಲ್ವಾ, ಸೊ ನೋಡುವ ಕೇಳುತ್ತಾ ಅಂತ. ಇಲ್ಲಿ ಒಂದೂರಿನಲ್ಲಿ ನಾಯಿ ಇತ್ತು, ಅದಕ್ಕೆ ತುಂಬ ಹಸಿವಾಗಿತ್ತು. ಆಗ ಅದು ಊರಿನೊಳಗೆ ಬಂದು ಒಬ್ಬರ ಮನೆಯಿಂದ ರೊಟ್ಟಿಯನ್ನು ಕದಿಯುತ್ತಾ ಹೊರಗಡೆ ಓಡಿ ಬಂತು. ಆಗ ಆ ಮನೆ ಮಾಲೀಕನು, ಈಗ ನೋಡಿದ್ರಲ್ಲ ಇದು ನನ್ನ ವಾಯ್ಸ್, ಬಟ್ ನೀವು ಇನ್ನೂ ಸ್ವಲ್ಪ, ನಾನೀಗ ನಿಮಗೋಸ್ಕರ ಒಂದು ಆಡಿಯೋ ಕೊಟ್ಟದ್ದು, ನೀವು ಇನ್ನೂ ಚೆನ್ನಾಗಿ ಹೇಳ್ಬೋದು ಬೇಕಾದ್ರೆ ಒಂದು ಸ್ಟೋರಿ, ನೀವೇ ಒಂದು ನಾಯಿ ಅಂತ ಒಂದು ಗ್ರಹಿಸಿಕೊಂಡು, ಅಥವಾ ನೀವೇ ಒಂದು ಮನೆ ಮಾಲೀಕ ಅಂತ ಏನು ಇರುತ್ತೆ ಆ ಸಿಚುವೇಷನಲ್ಲಿ ನಿಮಗೆ ಹೇಳಲಿಕ್ಕೆ ಬರೋದಾದರೆ ಮಾಡ್ಬೋದು, ಅಥವಾ ನೀವು ಇದೇ ರೀತಿಯ ಸ್ಟ್ರೈಟಾಗಿ ಹೇಳ್ಕೊಂಡು ಬೇಕಾದರೂ ಹೋಗ್ಬೋದು. ಆಯಿತಾ, ಸೊ ಈಗ ನಾವಿಲ್ಲಿ ಬ್ಯಾಕ್ ಬರುವ, ಬ್ಯಾಕ್ ಬೇಡ, ನಾನು ಇದನ್ನು ನಿಮಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ತೋರಿಸ್ತೀನಿ. ಇಲ್ಲಿ ಮೇಲೆ ಎಕ್ಸ್ಪೋರ್ಟ್ ಅಂತ ಬರೆದಿದ್ದೆ ನೋಡಿ, ನೋಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಬರೆದಿದ್ದೆ ನೋಡಿ, ಮೇಲ್ಗಡೆ. ಆಯಿತಾ, ಇಲ್ಲಿ ನೋಡಿ ಎಕ್ಸ್ಪೋರ್ಟ್ ಅಂತ, ಅಲ್ಲಿ ನಾವು ಅದನ್ನು ಪ್ರೆಸ್ ಮಾಡಿದರೆ ಎಷ್ಟು ಎಂತ ರೀಸೊಲ್ಯೂಷನ್ ಅಂತ ಬರುತ್ತೆ, ಎಕ್ಸ್ಪೋರ್ಟ್ ಎಷ್ಟು ಇದರಲ್ಲಿ ಬೇಕು ನಿಮಗೆ ಅಂತ. ನಾನು 1080 ಇಡ್ತೇನೆ ನೋಡಿ, ಇಲ್ಲೇ ಇದೆ ನೋಡಿ, ಫಸ್ಟ್ ಒನ್ ಇಲ್ಲೇ ನಾನು ಪ್ರೆಸ್ ಮಾಡ್ತೇನೆ. ಸೊ ಎಕ್ಸ್ಪೋರ್ಟ್ಗೆ ಕೊಟ್ಟರೆ ಆಯಿತು, ಅದು ನಿಮ್ಮ ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗಿದೆ. ಅದನ್ನು ನೀವು ಮತ್ತೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬೋದು. ಸ್ಟೋರಿ ಟೆಲ್ಲಿಂಗ್ ಚಾನಲ್, ಕನ್ನಡ ಸ್ಟೋರೀಸ್, ಕನ್ನಡ ಕಿಡ್ಸ್ ಚಾನಲ್, ಆ ರೀತಿ ಯಾವುದಾದ್ರೂ ಒಂದು ಟೈಟಲ್ ಬರ್ಕೊಂಡು ಬೇಕಾದರೂ ನೀವು ಮಾಡ್ಬೋದು. ಆಯಿತಾ, ಇದೀಗ ನಾನು ಕ್ಯಾನ್ಸಲ್ ಮಾಡ್ತೇನೆ. ನೀವು ಇದೇ ರೀತಿ ಮಾಡಿ ಬೇಕಾದರೆ ನಿಮ್ಮದೊಂದು ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡ್ಬೋದು. ಈಸಿ ಮೆಥಡ್, ಈಸಿ ಟ್ರಿಕ್ಸಲ್ಲಿ ಜಸ್ಟ್ 2 ಆ್ಯಪ್ ಇತ್ತು ಅಂದರೆ ನೀವು ಮಾಡ್ಬೋದು. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ. ಇನ್ನೂ ಜಾಸ್ತಿ ಹೋಮ್ ಮೇಡ್ ಬಿಸ್ನೆಸ್, ಹೋಮ್ ಮೇಡ್ ಜಾಬ್ಸಿಗೆ ಬೇಕು ಅಂತ ಅಂದರೆ, ವರ್ಕ್ ಫ್ರಮ್ ಹೋಮ್ ವಿದೌಟ್ ಇನ್ವೆಸ್ಟ್ಮೆಂಟ್ ಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.